ಬೆಳಗಾವಿಯಲ್ಲಿ ಗಾಂಧೀಜಿಯವರು 1924ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶತಮಾನೋತ್ಸವವನ್ನು ಆಚರಿಸೋಕೆ ಈಗ ಬೆಳಗಾವಿಯಲ್ಲಿ ಎಲ್ಲ ರೀತಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಬೆಳಗಾವಿ ವೀರಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣವನ್ನು ಮಾಡಿದ್ದಾರೆ. ಯಾರು ಮುಖ್ಯಮಂತ್ರಿಗಳು ಹೊಸ ಫೋಟೋ ಗ್ಯಾಲರಿ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉಪಸ್ಥಿತರಿದ್ದರು. ಖಾದಿ ಉತ್ಸವಕ್ಕೆ ಚಾಲನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರಿಗೊಂದು ಶಾಲನ್ನು ಹಾಕಿ ಅವರಿಗೆಲ್ಲ ಒಂದಿಷ್ಟು ಮಳಿಗೆಯ ಮಾಲೀಕರೆಲ್ಲ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೋದಾಗ ಸ್ವತಃ ಅದನ್ನು ಮಾಡ್ತಾರೆ. ಇನ್ನು ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದ್ದಾರೆ, ಆರ್ ವಿ ದೇಶಪಾಂಡೆ ಇದ್ದಾರೆ, ಎಚ್ ಕೆ ಪಾಟೀಲ್ ಅವರು ಕೂಡ ಇದ್ದಾರೆ. ಸೊ ಇನ್ನುಳಿದಂಥ ಎಲ್ಲ ಮಂತ್ರಿಮಂಡಲವು ಅಲ್ಲಿದೆ. ಈಗ 2 ದಿನ ಅಲ್ಲೇ ಇರ್ತಾರೆ ಇನ್ನು. ಸೊ ಅಲ್ಲಿಂದನೇ ಕಾರ್ಯಕ್ರಮಗಳು ನಾಳೆ ಮುಕ್ತಾಯವಾಗುವವರು ಕೂಡ ಅಲ್ಲೇ ಇರ್ತಾರೆ ಮಂತ್ರಿಗಳೆಲ್ಲ. ಮುಖ್ಯಮಂತ್ರಿಗಳಿಗೆ ಸಾಥ್ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಇನ್ನುಳಿದಂಥ ಕ್ಯಾಬಿನೆಟ್ನ ಸದಸ್ಯರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಹೇಗೆಲ್ಲ ನಡೀತಾ ಇದೆ ಈಗ ಬೆಳಗಾವಿಯಲ್ಲಿ ಇವತ್ತು ಮತ್ತು ನಾಳೆಯ ಕಾರ್ಯಕ್ರಮ? ಅರುಣ್, ಪ್ರಮುಖವಾಗಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧಿ ಅವರು ವಹಿಸಿದ್ರು, ಅದು ಬೆಳಗಾವಿಯಲ್ಲಿ. ಹಾಗಾಗಿ ನಾವು ತಿಲಕವಾಡಿಯ ಒಂದು ವೀರಸೌಧ ಪಾರ್ಕ್ ಬಳಿ ಇರ್ತಕ್ಕಂಥದ್ದು. ಈ ಪಾರ್ಕ್ನಲ್ಲೇ ಈಗ ಅದರ ಅಂಗವಾಗಿ ಶತಮಾನೋತ್ಸವದ ಅಂಗವಾಗಿ ಈ ಒಂದು AICCಯ ಅಧಿವೇಶನ ನಡೀತಾ ಇರತಕ್ಕಂಥದ್ದು. ಅಂದರೆ ಸತ್ಯಾಗ್ರಹ ಬೈಠಕ್ ಹೆಸರಿನಲ್ಲಿ ಈ ಒಂದು ಅಧಿವೇಶನ ನಡೀತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಸ್ತುತ ದೇಶದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಜೊತೆಗೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ರಾಜಕೀಯ ಕ್ರಾಂತಿ ಮಾಡೋದಕ್ಕೂ ಕೂಡ ಆ ಒಂದು ಕಾಂಗ್ರೆಸ್ ಮುಂದಾಗ್ತಾ ಇದೆ ಈ ಒಂದು CWC ಸಭೆ ಮುಖಾಂತರ ಅಂತ. ಈಗ ನಾವು CWC ಸಭೆ ನಡೆಯುವಂತಹ ಒಂದು ವೀರಸೌಧ ಪಾರ್ಕ್ ಏನಿದೆ, ಅಂದರೆ ಬೆಳಗಾವಿಯ ತಿಲಕವಾಡಿ ಇದರಲ್ಲಿ ಇರ್ತಕ್ಕಂಥ ಇದೊಂದು ಪಾರ್ಕು. ಇಲ್ಲೇ ಕೂಡ ಗಾಂಧೀಜಿಯವರು 1924ರಲ್ಲಿ ಒಂದು AICC ಅಧಿವೇಶನವನ್ನು ಕೂಡ ವಹಿಸ್ಕೊಂಡಿದ್ರು. ಹಾಗಾಗಿ ಈಗ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಇಲ್ಲಿ ಧ್ವಜಾರೋಹಣವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಇದೇ ಜಾಗದಲ್ಲಿ. ಅದಾದ ಬಳಿಕ ಗಿಡ ನೆಟ್ಟು ಆ ಒಂದು ಕಾರ್ಯಕಾರಿಣಿಗೆ ಚಾಲನೆಯನ್ನು ಕೊಡ್ತಾರೆ. ಸುಮಾರು 1 ಗಂಟೆ ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರು ಬೆಳಗಾವಿಗೆ ಬಂದು ಇಳಿತಾರೆ. ಸುಮಾರು 2:45 ನಂತರ ಆ ಒಂದು ಎಲ್ಲ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಅದಾದ ಬಳಿಕ ಸುಮಾರು 150ಕ್ಕೂ ಹೆಚ್ಚು ಒಂದು CWC ಮೆಂಬರ್ಸ್ ಏನಿದ್ದಾರೆ ಅವರು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ದೇಶದ ಒಂದು ಬೇರೆ ಬೇರೆ ರೀತಿಯ ರಾಜಕೀಯ ನೀತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪ್ರಸ್ತುತ ಈಗೇನು ಆಗ್ತಾ ಇದೆ ಸಂವಿಧಾನದ ವಿಚಾರವಾಗಿ, ರಕ್ಷಣೆ ವಿಚಾರವಾಗಿ ಸಾಕಷ್ಟು ಜಟಾಪಟಿ, ಅದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದು ದೇಶ ಒಂದು ಚುನಾವಣೆ ಅಂತ ಒಂದು ಏನಿತ್ತು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಆ ಒಂದು ನಿಲುವನ್ನು ಕೂಡ ಒಂದು ರೀತಿಯಲ್ಲಿ ಬೇಡ ಅನ್ನೋ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಒಂದು ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಅಮಿತ್ ಶಾ ಅವರ ವಿರುದ್ಧ ಹೋರಾಟವನ್ನು ನಡೆಸುವಂಥದ್ರ ಬಗ್ಗೆ ಕೂಡ ಒಂದು ಮಹತ್ವವನ್ನು ನಿರ್ಣಯ ತೆಗೆದುಕೊಳ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿ ಕುಂದಾನಗರಿ ಸಜ್ಜಾಗಿರ್ತಕ್ಕಂಥದ್ದು. ಸುಮಾರು 3 ಗಂಟೆಗೆ ಈ ಒಂದು CWC ಮೀಟಿಂಗ್ ಶುರು ಆಗುತ್ತೆ. ಸುಮಾರು 5ರಿಂದ 6 ಗಂಟೆಗಳ ಕಾಲ ಒಂದು ರೀತಿಯಲ್ಲಿ 6 ಗಂಟೆಗೆ ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ AICC ಮಟ್ಟದ ಎಲ್ಲ ನಾಯಕರು ಕೂಡ ಭಾಗವಹಿಸುವಂಥದ್ದು. ಒಟ್ಟಾರೆಯಾಗಿ ದೇಶದ ಒಂದು ರಾಜಕೀಯ ದೃಷ್ಟಿಯಿಂದ ಒಂದು ಸಂದೇಶವನ್ನು ಕೊಡುವಂಥವ್ರು ಇದ್ದಾರೆ ಯಾರು.
ಧನ್ಯವಾದಗಳು ರವೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ.